ಬಂದು ಗ್ವಾರಿ ಶಬ್ದಕ್ಕೆ ಆ ದೇವಸ್ಥಾನದಲ್ಲಿ ಇಡೀ ವಾತಾವರಣವೇ ಗಲಿಬಿಲಿಯಾಗಿ ಹೋಗುತ್ತೆ. ಎಲ್ಲರೂ ಭಯದಿಂದ ಅತ್ತ ಇತ್ತ ಓಡಾಡ್ತಾ ಇರ್ತಾರೆ. ಸುಮೇಧ್ ಮತ್ತು ಕಬೀರ್ ಒಬ್ರಿಗೊಬ್ಬರು ಬಂದೂಕು ಗುರಿ ಇಟ್ಕೊಂಡಿರ್ತಾರೆ. ಅಷ್ಟರಲ್ಲೇ ಅವರಿಬ್ಬರು ಏಕಕಾಲಕ್ಕೆ ಪಕ್ಕಕ್ಕೆ ನೋಡ್ತಾರೆ. ಎದುರು ಕಂಡ ದೃಶ್ಯಕ್ಕೆ ಕಬೀರ್ ಆಘಾತದಿಂದ ಹಾಗೆ ಸ್ತಬ್ಧನಾಗಿ ನಿಂತು ಬಿಡ್ತಾನೆ. ಸುಮೇಧ್ ಕಣ್ಣುಗಳು ಕೋಪದಿಂದ ಕೆಂಪಾಗುತ್ತವೆ. ಯಾಕಂದರೆ ಗುಂಡು ಆರೋಹಿಗೆ ತಗಲಿರುತ್ತೆ. ಆರೋಹಿ ಕೆಳಗೆ ಬಿದ್ದು ಸುಮೇಧ್ ಕಡೆ ನೋಡ್ತಿರ್ತಾಳೆ. ಕೂಡಲೇ ಬಂದೂಕನ್ನು ಕೆಳಗೆ ಬಿಸಾಡಿ ವೇಗವಾಗಿ ಅವಳ ಹತ್ರ ಹೋಗ್ತಾನೆ ಸುಮೇಧ್. ಅವಳ ಕೆನ್ನೆಗಳನ್ನ ಸವರ್ತಾ ಬಂಗಾರ ಅಂತ ಕರೀತಾನೆ. ಸುಮೇಧ್ ನಾನು ಅಂತ ಇನ್ನೇನು ಹೇಳಲಾಗದೆ ಕಣ್ಣು ಮುಚ್ಚಿಸ್ತಾಳೆ ಆರೋಹಿ. ತಕ್ಷಣ ಅವಳನ್ನ ತನ್ನೆರಡೂ ಕೈಗಳಿಂದ ಎತ್ಕೊಳ್ತಾಳೆ. ಕಬೀರ್ ಅಲ್ಲಿನ ರಸ್ತೆಯನ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಕೂಡಲೇ ಕಾರ್ನಲ್ಲಿ ಆರೋಹಿನ ಮಲಗಿಸಿ ವೇಗವಾಗಿ ಓಡಿಸ್ತಾ ಅಲ್ಲಿಂದ ಆಸ್ಪತ್ರೆಗೆ ಹೊರಟು ಹೋಗ್ತಾನೆ ಸುಮೇಧ್ ಹೋದ್ಮೇಲೆ ತನ್ನ ಕಾರಿನ ಹತ್ರ ಹೋಗ್ತಿದ್ದ ಕಬೀರ್ಗೆ ಎಸ್ಕೆ ಕಾಣಿಸ್ತಾನೆ. ಅವನ ಹತ್ರ ಹೋಗಿ ನೀನು ಇಲ್ಲೇನು ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಘಾತದಿಂದ ಹಾಗೆ ನಿಂತಿರ್ತಾನೆ ಎಸ್ಕೆ. ಶೇಖರ್ ಅಂತ ಜೋರಾಗಿ ಕಿರ್ಚ್ತಾನೆ ಕಬೀರ್. ಆರೋಹಿ ಅಂತಾನೆ ಎಸ್ಕೆ. ಅವನ ಪರಿಸ್ಥಿತಿ ಅರ್ಥ ಮಾಡಿಕೊಂಡಂತಹ ಕಬೀರ್ ಸುಮೇಧ್ ಆರೋಹಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾನೆ. ಗಾಬರಿ ಬೇಡ ಅಂತ ಹೇಳಿದ ತಕ್ಷಣ ಅಲ್ಲಿಂದ ತನ್ನ ಕಾರಿನ ಹತ್ರ ಹೋಗಿ ಆಸ್ಪತ್ರೆಯ ಕಡೆ ವೇಗವಾಗಿ ಚಲಿಸ್ತಾನೆ ಶೇಖರ್. ಆ ಕೂಡಲೇ ಕಬೀರ್ ಕೂಡ ಆಸ್ಪತ್ರೆಗೆ ಹೊರಡ್ತಾನೆ. ಸುಮೇಧ್ ವೇಗವಾಗಿ ಕಾರು ಓಡಿಸ್ತಿರ್ತಾನೆ. ಪಕ್ಕದ ಸೀಟ್ನಲ್ಲಿ ಆರೋಹಿ ಇರ್ತಾಳೆ. ಆದರೆ ಅವಳು ಕಣ್ಣು ಮುಚ್ಚಿರ್ತಾಳೆ. ಅವಳ ಕೈ ಹಿಡ್ಕೊಂಡು ನಿನಗೇನು ಆಗಲ್ಲ ಬಂಗಾರ, ದಯವಿಟ್ಟು ನಾನು ಇದೀನಲ್ಲ, ನಿನಗೇನು ಆಗೋದಕ್ಕೆ ಬಿಡೋದಿಲ್ಲ ಅಂತಾನೆ. ನಾನು ಈ ನೋವು ತಡ್ಕೊಳ್ಳೋದಕ್ಕಾಗ್ತಿಲ್ಲ ಸುಮೇಧ್, ತುಂಬ ನೋವಾಗ್ತಿದೆ ಅಂತ ಕಣ್ಣು ಮುಚ್ಚಿ ಮೆಲ್ಲಗೆ ಹೇಳ್ತಾಳೆ ಆರೋಹಿ. ಕೇವಲ ಸ್ವಲ್ಪ ಸಮಯ ಅಷ್ಟೇ, ಪ್ಲೀಸ್ ನನ್ನ ಜೊತೆ ಮಾತಾಡು ಅಂತಾನೆ ಸುಮೇಧ್. ವೇಗವಾಗಿ ಹೋಗ್ತಿದ್ದ ಸುಮೇಧ್ಗೆ ಭಾರಿ ಟ್ರಾಫಿಕ್ ಕಾಣಿಸ್ತಾ ಕಣ್ಣು ಮುಚ್ಚಿ ಜೋರಾಗಿ ಉಸಿರು ಬಿಡ್ತಾನೆ. ತಕ್ಷಣ ಕಣ್ಣು ತೆರೆದು ಯಾರಿಗೋ ಫೋನ್ ಮಾಡಿ ಆಸ್ಪತ್ರೆಗೆ ಹೋಗೋ ಎಲ್ಲ ರಸ್ತೆಗಳನ್ನ ಕ್ಲಿಯರ್ ಮಾಡಿಸಿ ಈಗಲೇ ಅಂತ ಫೋನ್ ಕಟ್ ಮಾಡಿ ಆರೋಹಿ ಕಡೆ ನೋಡ್ತಾನೆ. ಉಸಿರನ್ನು ಜೋರಾಗಿ ತೆಗೆದುಕೊಳ್ತಾ ಸುಮೇಧ್ ಕಡೆ ನೋಡ್ತಿರ್ತಾಳೆ ಆರೋಹಿ. ವಿಷ ಹರಡ್ತಿದೆ ಅಂತ ಮೆಲ್ಲಗೆ ಹೇಳ್ತಾನೆ ಸುಮೇಧ್. ನಡಕ್ತಿರೋ ಧ್ವನಿಯಲ್ಲಿ ಸುಮೇಧ್ ಅಂತ ಮೆಲ್ಲ ಕರಿತಾಳ ಆರೋಹಿ. ಅವಳ ಹಣೆ ಮೇಲೆ ಮುತ್ತಿಟ್ಟು ಇನ್ನು ಸ್ವಲ್ಪ ಸಮಯ ಅಷ್ಟೇ, ಪ್ಲೀಸ್ ಬಂಗಾರ, ನಾನು ಮಾತು ಕೊಡ್ತಿದ್ದೀನಿ, ನಿನಗೇನೂ ಆಗಲ್ಲ ಅವನ ಕಣ್ಣುಗಳಲ್ಲಿ ನೋಡ್ತಾ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಸುಮೇಧ್ ಅಂತಾಳೆ. 5 ನಿಮಿಷದಲ್ಲಿ ಟ್ರಾಫಿಕ್ ಪೂರ್ತಿ ಕ್ಲಿಯರ್ ಆದ ಕಾರಣ ವೇಗವಾಗಿ ಕಾರು ಓಡಿಸಿ ಆಸ್ಪತ್ರೆಯ ಮುಂದೆ ನಿಲ್ಲಿಸ್ತಾನೆ ಸುಮೇಧ್. ಕಾರ್ನಿಂದ ಕೆಳಗಿಳಿತು ಆರೋಹಿನ ಎತ್ಕೊಂಡು ಆಸ್ಪತ್ರೆಯ ಒಳಗಡೆ ಹೋಗ್ತಾನೆ. ಅಲ್ಲಿ ಸುಮೇಧ್ನನ್ನು ನೋಡಿ ಆಪ್ರೇಷನ್ ಥಿಯೇಟರ್ ತಯಾರಾಗಿದೆ ಅಂತ ಹೇಳಿದ ಮೇಲೆ ICU ಒಳಗಡೆ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಅವಳನ್ನ ಮಲಗಿಸಿ ಡಾಕ್ಟರ್ಗಳ ಕಡೆ ನೋಡಿ, ನಿಮಗೆ ಬೇಕಾದನ್ನು ಮಾಡಿ, ಆದರೆ ನನಗೆ ನನ್ನ ಹೆಂಡತಿ ಸುರಕ್ಷಿತವಾಗಬೇಕು, ಯಾವುದೇ ಬೆಲೆ ತೆತ್ತಾದರೂ ಸರಿ, ಅರ್ಥ ಆಯ್ತಾ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ಸುಮೇಧ್. ಸರಿ ಸರ್ ಅಂತ ಡಾಕ್ಟರ್ಗಳು ತಲೆ ತೂಗಿದ ಮೇಲೆ ಅಲ್ಲಿಂದ ಹೊರಗೆ ಹೋಗ್ತಾನೆ ಸುಮೇಧ್. ಹೊರಗೆ ಹೋಗಿ ಕುರ್ಚಿಯಲ್ಲಿ ಕೂತು ಕಣ್ಣು ಮುಚ್ಚಿ ಹಿಂದೆ ವಾಲ್ಕೊಂಡು ವಿಸಿಲ್ ಹಾಕ್ತಿರ್ತಾನೆ. ಅಷ್ಟರಲ್ಲೇ ಅಲ್ಲಿ ಕಬೀರ್ ಮತ್ತು ಎಸ್ಕೆ ಬರ್ತಾರೆ. ಅಲ್ಲಿ ಸುಮೇಧ್ ಇರೋದನ್ನು ನೋಡಿ ಅವನ ಹತ್ರ ಹೋಗಿ, ನನ್ನ ತಂಗಿ ಒಳಗಡೆ ಆಪ್ರೇಷನ್ ಥಿಯೇಟ್ರ್ನಲ್ಲಿದ್ದರೆ ನೀನು ಹೊರಗೆ ಆರಾಮವಾಗಿ ಕೂತು ಸೀಟಿ ಹೊಡಿತಿದ್ಯಾ ಅಂತ ಕೋಪದಿಂದ ಕಿರ್ಚ್ತಾನೆ ಎಸ್ಕೆ. ಕಣ್ಣು ತೆರೆದು ಎಸ್ಕೆ ಕಡೆ ನೋಡ್ತಾ, ತಂಗಿನಾ? ಆಹಾ, ನಾಟಕ ಮಾಡಬೇಡ ಅಂತ ಸರ್ಕಾಸ್ಟಿಕ್ ಆಗಿ ಹೇಳ್ತಾನೆ ಸುಮೇಧ್ ಕಡೆ ಕೋಪದಿಂದ ನೋಡ್ತಾ, ಹೌದು ಬಿಡು, ನಿನಗೆ ಇನ್ನೊಬ್ಬರ ನೋವು ಹೇಗೆ ತಿಳಿಯುತ್ತೆ, ನೀನೊಬ್ಬ ಹೃದಯಹೀನ, ಹಚ್ಚು ನಿನ್ನ ತಾತನ ಥರವೇ ಅಂತಾನೆ ಶೇಖರ್. ಹೌದು, ನಾನು ನನ್ನ ತಾತನ ಥರಾನೇ, ಅದಕ್ಕೆ ನನಗೆ ಹೆಮ್ಮೆ ಇದೆ ಅಂತ ವ್ಯಂಗ್ಯವಾಗಿ ಹೇಳ್ತಾನೆ ಸುಮೇಧ್. ಹೌದು ಬಿಡು, ಎಷ್ಟಾದರೂ ಆ ಜಗದೀಶ್ವರ ರಕ್ತ ಅಲ್ವಾ, ಬುದ್ಧಿ ಎಲ್ಲಿಗೆ ಹೋಗುತ್ತೆ, ಏನಾದರೂ ಹೊಸ್ದಾಗಿ ಹೇಳು ಅಂತ ಶೇಖರ್ ಕಡೆ ನೋಡ್ತಾ ಹೇಳ್ತಾನೆ ಸುಮೇಧ್. ಶೇಖರ್ ಏನೋ ಹೇಳುವಷ್ಟರಲ್ಲಿ ಆರೋಹಿ ಹೇಗಿದ್ದಾಳೆ ಸುಮೇಧ್ ಅಂತ ಗಾಬರಿಯಿಂದ ಕೇಳ್ತಾನೆ ಕಬೀರ್. ನನ್ನ ಹೆಂಡತಿ ಬಗ್ಗೆ ನಿನಗೆ ಯಾಕಿಷ್ಟು ಟೆನ್ಷನ್ ಅಂತ ಹುಬ್ಬುಗಂಟಿಕ್ಕಿ ಕಬೀರ್ ಕಡೆ ನೋಡ್ತಾ ಕೇಳ್ತಾನೆ ಸುಮೇಧ್. ನಿನ್ನ ಹೆಂಡತಿ ಒಂದು ಕಾಲದಲ್ಲಿ ನನ್ನ ಟೀಮ್ ಮೆಂಬರ್ ಆಗಿದ್ಲು, ಸರಿ, ಆದರೆ ಈಗ ಅಲ್ವಲ್ಲ, ಅದಕ್ಕೆ ನೀನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ ಅಂತ ಸುಮೇಧ್ ಹೇಳಿದ ತಕ್ಷಣ ಕಬೀರ್ ಕೈ ಮುಷ್ಟಿ ಮಾಡಿ ಗಟ್ಟಿಯಾಗಿ ಹಿಡಿತಾನೆ. ಅವನ ಕೈ ಕಡೆ ನೋಡ್ತಾ ಡೆವಿಲ್ ಸ್ಮೈಲ್ ನೀಡ್ತಾನೆ ಸುಮೇಧ್.
ಅಷ್ಟರಲ್ಲಿ ಡಾಕ್ಟರ್ ಹೊರಗೆ ಬಂದು ಗುಂಡನ್ನು ಹೊರಗೆ ತೆಗೆದಿದ್ದೀವಿ, ಆದರೆ ಅವ್ರಿಗೆ ತುಂಬ ರಕ್ತ ಹೋಗಿದೆ. ಸುಮೇಧ್ ಶೇಖರ್ ಕಡೆ ತೋರಿಸ್ತಾ, ಇವನು ನನ್ನ ಹೆಂಡತಿಯ ಅಣ್ಣ, ಹಾಗಾಗಿ ಇವನ ಹತ್ರ ರಕ್ತ ತಗೊಳ್ಳಿ ಅಂತಾನೆ. ಆ ಮಾತಿಗೆ ಸುಮೇಧ್ ಕಡೆ ಗುರಾಯಿಸಿ ನೋಡ್ತಾ ನರ್ಸ್ ಜೊತೆ ರಕ್ತ ನೀಡೋದಕ್ಕೆ ಹೋಗ್ತಾನೆ ಶೇಖರ್. ಕಬೀರ್ ಸುಮೇಧ್ ಕಡೆ ನೋಡ್ತಾನೆ. ಕುರ್ಚಿಯಲ್ಲಿ ತಲೆ ಹಿಂದೆ ವಾಲಿಸಿ ಬಹಳ ಆರಾಮವಾಗಿ ಇರ್ತಾನೆ ಸುಮೇಧ್. ಇವನು ಹೊರಗೆ ಒಂಥರ ಒಳಗೆ ಇನ್ನೊಂಥರ ಇರೋ ಮನುಷ್ಯ, ಇಂಥವರು ಎಲ್ರಿಗಿಂತ ಅಪಾಯಕಾರಿ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ ಕಬೀರ್. ಅರ್ಧ ಗಂಟೆ ನಂತರ ಶೇಖರ್ ರಕ್ತ ನೀಡಿ ಹೊರಗೆ ಬರ್ತಾನೆ. ಅಲ್ಲಿ ಮೂವರು ಬಹಳ ಮೌನವಾಗಿರ್ತಾರೆ. ಶೇಖರ್ ಪದೇ ಪದೇ ಆಪರೇಷನ್ ಥಿಯೇಟರ್ ಕಡೆ ನೋಡ್ತಿರ್ತಾನೆ. ಕಬೀರ್ ಕೂಡ ಆರೋಹಿಗೆ ಹೇಗಿದೆಯೋ ಅಂತ ಟೆನ್ಷನ್ ಪಡ್ತಿರ್ತಾನೆ. ಆದರೆ ಸುಮೇಧ್ ಕಣ್ಮುಚ್ಚಿ ಏನೋ ಆಲೋಚಿಸ್ತಿರ್ತಾನೆ. ಏನೋ ವಿಶೇಷವಾದ ನೆನಪುಗಳು. ನಿರ್ಮಲಾ ಅವರು ಮತ್ತು ಸುನೀತಾ ಅವರು ಕೂತು ಮಾತಾಡ್ತಿರ್ತಾರೆ. ಆಗಲೇ ನಿರ್ಮಲಾ ಅವರಿಗೆ 9ನೇ ತಿಂಗಳ ಗರ್ಭಿಣಿ, ಯಾವ ಸಮಯದಲ್ಲಿ ಬೇಕಾದರೂ ಹೆರಿಗೆ ಆಗಬಹುದು. ಅವರ ಎದುರು ವಿಡಿಯೋ ಗೇಮನ್ನು ಆಡ್ತಾ ಇರ್ತಾನೆ ಸುಮೇಧ್. ಅಷ್ಟರಲ್ಲೇ ನಿರ್ಮಲಾ ಅವರಿಗೆ ನೋವು ಶುರುವಾದ ಕಾರಣ ಆ ನೋವು ತಡ್ಕೊಳ್ಳೋದಕ್ಕೆ ಆಗದೆ ಗಟ್ಟಿಯಾಗಿ ಕಿರಿಸ್ತಾರೆ. ಅದನ್ನು ನೋಡಿ ಸುಮೇಧ್ ಎದುರು ಹೋಗ್ತಾನೆ. ಸುನೀತಾ ಅವರು ತಕ್ಷಣ ನಿರ್ಮಲಾ ಅವ್ರನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಅಮ್ಮ, ಅತ್ತೆಗೆ ಏನಾಯಿತು? ಸುಮೇಧ್ ಕೆನ್ನೆ ಮೇಲೆ ಕೈ ಇಟ್ಟು, ಅತ್ತೆ ಹೊಟ್ಟೆಯಲ್ಲಿರೋ ಮಗು ಈಗ ಹೊರಗೆ ಬರುತ್ತೆ ಮತ್ತು ಆ ಮಗುವಿನ ಜೊತೆ ನೀನು ಗೆಳೆತನ ಮಾಡಬಹುದು ಅಂತ ನಗ್ತಾ ಹೇಳ್ತಾರೆ ಸುನೀತಾ ಅವರು. ಖುಷಿಯಿಂದ ನಗ್ತಾ, ನಿಜವಾಗಿಯೂ ಅಮ್ಮ ಅಂತ ಮುದ್ದಾಗಿ ಕೇಳ್ತಾನೆ ಸುಮೇಧ್. ಹೌದು ಕಂದ. ಅಷ್ಟರಲ್ಲಿ ನರ್ಸ್ ಮಗುವನ್ನು ಕರ್ಕೊಂಡು ಬಂದಾಗ, ಅಮ್ಮ ನಾನು ಹಿಡ್ಕೊಳ್ತೀನಿ ಅಂತ ಕೈ ಮುಂದೆ ಚಾಚ್ತಾನೆ ಸುಮೇಧ್. ಪರವಾಗಿಲ್ಲ ಕೊಡಿ, ನಾನು ನೋಡ್ಕೊಳ್ತೀನಿ ಅಂತ ಸುನೀತಾ ಅವರು ಹೇಳಿದಾಗ ನರ್ಸ್ ಮಗುವನ್ನು ಸುಮೇಧ್ ಕೈಯಲ್ಲಿಟ್ಟು ಅಲ್ಲಿಂದ ಹೋಗ್ತಾಳೆ. ತನ್ನ ಕೈಯಲ್ಲಿದ್ದ ಮಗುವಿನ ಕಡೆ ಹಾಗೆ ನೋಡ್ತಾ ಇರ್ತಾನೆ ಸುಮೇಧ್. ಅಮ್ಮ, ಹೌದು ಕಂದ, ಈ ಮಗು ತುಂಬ ಮುದ್ದಾಗಿದೆ. ಈ ಮಗು ಕೇವಲ ನನ್ನ ಮಗು ಆರೋಹಿ ಅಂತಾನೆ ಸುಮೇಧ್. ಅಷ್ಟರಲ್ಲಿ ಸುಮೇಧ್ ಕಣ್ ತೆರಿತಾನೆ. ಆಪರೇಷನ್ ಥಿಯೇಟರ್ ಬಾಗಿಲು ತೆಗೆದು ಹೊರಗೆ ಬರ್ತಾರೆ. ಸುಮೇಧ್ ಕಡೆ ಭಯದಿಂದ ನೋಡ್ತಾ, ಅವರು ಪ್ರಾಣಾಪಾಯದಿಂದ ಹೊರಬಂದಿದ್ದಾಳೆ, ಆದರೆ ಸ್ವಲ್ಪ ವೀಕ್ ಆಗಿದ್ದಾಳೆ, ತುಂಬ ರಕ್ತ ಹೋಗಿದೆ ಅಲ್ವೇ, ಹಾಗಾಗಿ ಜಾಗ್ರತೆಯಾಗಿ ನೋಡ್ಕೊಳ್ಳಿ ಅಂತಾರೆ. ನಾನು ಅವಳನ್ನ ನೋಡಬಹುದೇ ಅಂತ ಕೇಳ್ತಾನೆ ಶೇಖರ್. ಹೌದು, ಆದರೆ ಅವಳನ್ನ ಸಾಮಾನ್ಯ ವಾರ್ಡ್ಗೆ ಸ್ಥಳಾಂತರಿಸಿದ ಮೇಲೆ ಯಾರಾದರೂ ಹೋಗಿ ನೋಡಬಹುದು ಅಂತ ಅಲ್ಲಿಂದ ಡಾಕ್ಟರ್ ಹೋಗ್ತಾರೆ. ಆರೋಹಿನ ನಾರ್ಮಲ್ ವಾರ್ಡ್ಗೆ ಸ್ಥಳಾಂತರಿಸಿದ ಮೇಲೆ ಶೇಖರ್ ಮತ್ತು ಕಬೀರ್ ನೋಡೋದಕ್ಕೆ ಹೋಗ್ತಾರೆ. ಆಗ ಇನ್ನು ಪ್ರಜ್ಞೆಯಲ್ಲಿ ಇರೋದಿಲ್ಲ ಆರೋಹಿ. ಸ್ವಲ್ಪ ಹೊತ್ತು ಆರೋಹಿ ಹತ್ರ ಕೂತ ಮೇಲೆ ಶೇಖರ್ಗೆ ಒಂದು ಫೋನ್ ಬಂದಿದ್ದರಿಂದ ಹೊರಗೆ ಹೋಗ್ತಾನೆ. ಕಬೀರ್ ಕಡೆ ನೋಡ್ತಾ, ನಿನಗೇನಾದರೂ ವಿಶೇಷವಾಗಿ ಇನ್ಸಲ್ಟ್ ಮಾಡಿ ಹೊರಗೆ ಹೋಗು ಅಂತ ಹೇಳಬೇಕಾ ಅಂತ ಕೇಳ್ತಾನೆ ಸುಮೇಧ್. ನಾನು ಇಲ್ಲಿದ್ದರೆ ನಿನಗೇನು ತೊಂದರೆ? ಕಬೀರ್ ಮಾತಿಗೆ ಕಣ್ಣು ಮುಚ್ಚಿಗೆ ಕುತ್ತಿಗೆಯ ಹಿಂದೆ ಸವರ್ತಾನೆ. ಆ ಕೂಡಲೇ ಕಣ್ಣು ತೆರೆದು ಕೋಪದಿಂದ ಕಬೀರ್ ಕಡೆ ನೋಡ್ತಾ, ಔಟ್ ಅಂತ ಜೋರಾಗಿ ಕಿರಿಸ್ತಾನೆ ಸುಮೇಧ್. ನೀನು ಹೇಳಿದ್ರೆ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಅಲ್ಲೇ ಇರ್ತಾನೆ ಕಬೀರ್. ಸ್ವಲ್ಪವೂ ಸೆಲ್ಫ್ ರೆಸ್ಪೆಕ್ಟ್ ಇಲ್ವಲ್ಲ ನಿನ್ನಲ್ಲಿ? ನನ್ನ ಆರೋಹಿ ನಿನ್ನ ಕೆನ್ನೆಗೆ ಓಡಿದ್ರೂ ಕೂಡ ನೀನು ನಾಚಿಕೆ ಇಲ್ಲದೆ ಇನ್ನು ಇಲ್ಲೇ ನಿಂತಿದ್ಯಾ? ಎಂಥ ಮನುಷ್ಯ ನೀನು ನಿಜಕ್ಕೂ ಅಂತ ರಾಕ್ಷಸ ನಗುವಿನೊಂದಿಗೆ ಹೇಳ್ತಾನೆ ಸುಮೇಧ್. ಆರೋಹಿ ನನ್ನನ್ನು ಹೊಡೆದ್ರು, ಬೈದರು ಅಥವಾ ನಮ್ಮಿಬ್ಬರ ವೈಯಕ್ತಿಕ ವಿಷಯ. ಸರಿ, ಆರೋಹಿಯನ್ನು ಯಾರು ಶೂಟ್ ಮಾಡಿದಾರೋ ಅದನ್ನು ಕೂಡ ನಾನು ತಿಳಿಬೇಕು. ಈಚೆಗೆ ಕೆಲವರಿಂದಾಗಿ ಆರೋಹಿಗೂ ಕೂಡ ಸಾಕಷ್ಟು ಶತ್ರುಗಳು ಅವಳ ಜೀವನಕ್ಕೆ ಬಂದಿದ್ದಾರೆ, ಅವ್ರ ಬಗ್ಗೆ ತಿಳಿಬೇಕು ಅಂತ ಸುಮೇಧ್ ಕಡೆ ನೋಡ್ತಾ ಹೊರಗು ಹೋಗ್ತಾನೆ ಕಬೀರ್. ಕಬೀರ್ ಹೋದ್ಮೇಲೆ ಆರೋಹಿ ಹತ್ರ ಹೋಗಿ ನೋಡ್ತಾನೆ. ಬೆಡ್ ಮೇಲೆ ಕಣ್ಮುಚ್ಚಿ ಹಾಗೆ ಮಲಗಿರ್ತಾಳೆ ಆರೋಹಿ. ಅವಳ ಕಡೆ ನೋಡುತ್ತಲೇ ಎದುರಿನ ಕುರ್ಚಿಯಲ್ಲಿ ಕೂತು ಅವಳ ಕೈ ಹಿಡಿದು ಕೈ ಮೇಲೆ ಮುತ್ತಿಟ್ಟು, ಹೇಳಿದ್ನೆಲ್ಲ ಬಂಗಾರ, ನಾನಿನ್ನ ಕಾಪಾಡ್ತೀನಿ ಅಂತ ಅವಳ ಕಡೆ ನೋಡ್ತಿರ್ತಾನೆ. ಸ್ವಲ್ಪ ಸಮಯದ ನಂತರ ಆರೋಹಿ ಕಣ್ಣು ತೆರಿತಾಳೆ. ಅವಳ ಕಣ್ಣಿಗೆ ಹಠತ್ತಾಗಿ ಬೆಳಕು ಬಿದ್ದಿದ್ದರಿಂದ ಮತ್ತೆ ತಕ್ಷಣ ಕಣ್ಣು ಮುಚ್ತಾಳೆ. ಮೆಲ್ಲಗೆ ಕಣ್ಣು ತೆರೆದು ಸೀಲಿಂಗ್ ಕಡೆ ನೋಡ್ತಾಳೆ. ಅವಳಿಗೆ ಅರ್ಥ ಆಗೋದಿಲ್ಲ ತಾನು ಎಲ್ಲಿದ್ದೀನಿ ಎಂದು. ನೀನು ಆಸ್ಪತ್ರೆಯಲ್ಲಿದೆಯಾ ಬಂಗಾರ ಅಂತ ಸುಮೇಧ್ ಧ್ವನಿ ಕೇಳಿಸಿದ ತಕ್ಷಣ ಅವನ ಕಡೆ ನೋಡ್ತಾಳೆ. ನನ್ನನ್ನು ಬದುಕಿಸ್ಬಿಟ್ಟೆ ಅಂತ ಮೆಲ್ಲಗೆ ಹೇಳ್ತಾಳೆ ಆರೋಹಿ. ಆರೋಹಿ ಕೆನ್ನೆಯ ಮೇಲೆ ಕೈ ಇಟ್ಟು,
ಸುಮೇಧ್ ಚಕ್ರವರ್ತಿ ಎಂದಿಗೂ ಕೊಟ್ಟು ಮಾತು ತಪ್ಪೋದಿಲ್ಲ. ಹೇಳಿದ್ನಲ್ಲ ನಿನಗೆ ಏನೂ ಆಗೋದಕ್ಕೆ ಬಿಡೋದಿಲ್ಲ ಅಂತಾನೆ ಸುಮೇಧ್. ಮೆಲ್ಲಗೆ ನಗ್ತಾಳ ರೋಹಿ. ಅವಳು ಕೂದಲನ್ನು ಸರಿ ಮಾಡ್ತಾ, ಏನು ಯೋಚಿಸ್ತಿದ್ಯಾ ಬಂಗಾರ ಅಂತ ಕೇಳ್ತಾನೆ ಸುಮೇಧ್. ನಿಜಕ್ಕೂ ನನ್ನ ಮೇಲೆ ದಾಳಿ ಮಾಡಿದ್ಯಾರು? ನನ್ನನ್ನು ಕೊಲ್ಲೋದಕ್ಕೆ ಯಾರು ಈ ರೀತಿ ವಂಚಾಗ್ತಿದ್ದಾರೆ? ಅದನ್ನೇ ಆಲೋಚಿಸ್ತಿದ್ದೀನಿ ಅಂತ ಸುಮೇಧ್ ಕಡೆ ನೋಡ್ತಾಳ ರೋಹಿ. ಶತ್ರುಗಳಿಗೆ ಕೊರತೆ ಇಲ್ಲ ಬಂಗಾರ ಈ ಪ್ರಪಂಚದಲ್ಲಿ ಅಂತಾನೆ ಸುಮೇಧ್. ನನ್ನ ಮೇಲೆ ದಾಳಿ ನಡೆದಿದೆ ಸುಮೇಧ್, ನಿನಗೂ ಸ್ವಲ್ಪವೂ ವ್ಯತ್ಯಾಸ ಅನ್ನಿಸ್ತಿಲ್ವೇ? ಅವಳ ಮಾತಿಗೆ ಮುಖದಲ್ಲಿ ಯಾವುದೇ ಭಾವನೆಗಳಿಲ್ಲದೆ ಹಾಗೆ ನೋಡ್ತಾ, ನನಗೆ ತುಂಬ ವ್ಯತ್ಯಾಸ ಆಗುತ್ತೆ ಬಂಗಾರ. ನಿನ್ನನ್ನು ನಾನು ಹೊರತುಪಡಿಸಿ ಯಾರೂ ಕೂಡ ಹಾನಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ನಿನ್ನ ಮೇಲೆ ಬೇರೆ ಯಾರೋ ಬಂದೂಕಿನಿಂದ ಗುಂಡು ಹಾರಿಸಿದ್ರೆ ನನಗೆ ವ್ಯತ್ಯಾಸ ಆಗದೆ ಹೇಗಿರುತ್ತೆ ಅಂತಾನೆ ಸುಮೇಧ್. ಇಂಥ ಕೆಟ್ಟ ಮಾತುಗಳನ್ನ ಮಾತಾಡಬೇಡ ಸುಮೇಧ್. ರಾಕ್ಷಸ ನಗುವಿನಿಂದ ಅವಳ ಕಡೆ ನೋಡ್ತಾ, ನಾನು ಸತ್ಯವನ್ನೇ ಹೇಳ್ತಿದ್ದೀನಿ ಬಂಗಾರ. ಸರಿ, ಈ ವಿಷಯದ ಬಗ್ಗೆ ನಾವು ನಂತರ ಮಾತಾಡೋಣ. ಈಗ ಡಾಕ್ಟರ್ ನಿನ್ನ ಪರೀಕ್ಷೆ ಮಾಡ್ತಾರೆ ಅಂತಾನೆ ಸುಮೇಧ್. ಹ್ಞೂ ಅಂತ ಸುಮ್ಮನಾಗ್ತಾಳ ರೋಹಿ. ಕಬೀರ್ ಒಂದು ಪಾರ್ಕ್ ಒಳಗಡೆ ಹೋಗಿ ಬೆಂಚ್ ಮೇಲೆ ಕೂತು ಸುಮೇಧ್ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾನೆ. ಗಹನವಾದ ಆಲೋಚನೆಯಲ್ಲಿ ಮುಳುಗಿ ಹೋಗಿರುವ ಕಬೀರ್ ಕಾಲಿನ ಹತ್ರ ಬಂದು ಒಂದು ಚೆಂಡು ತಗಲುತ್ತೆ. ಕೆಳಗೆ ನೋಡಿ ಎದುರು ನೋಡಿದ ಕಬೀರ್ಗೆ ಒಬ್ಬ ಮುದ್ದಾದ ಹುಡುಗಿ ಕಾಣಿಸಿ ಅವನ ಹೃದಯ ಬಡಿತ ಜೋರಾಗಿ ಹೊಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ತನ್ನೆದೆ ಮೇಲೆ ಕೈ ಇಟ್ಟು ಸವರ್ತಾ, ಏನಾಯಿತು ಬಂಗಾರ ಅಂತ ಕೇಳ್ತಾನೆ ಕಬೀರ್. ಅದು ನನ್ನ ಚೆಂಡು ಅಂತಾಳೆ ಆ 5 ವರ್ಷದ ಮುದ್ದಾದ ಹುಡುಗಿ. ಓ ಹೌದಾ, ಹಾಗಾದರೆ ತಗೋ ಅಂತ ಚೆಂಡನ್ನು ತೆಗೆದು ಮಗುವಿನ ಎದುರು ಇಡ್ತಾನೆ. ಕಬೀರ್ ಹತ್ರ ಬಂದು, ಅಂಕಲ್ ನಿಮಗೆ ಎಲ್ಲಾದರೂ ಪೆಟ್ಟಾಗಿದೆಯೇ? ಇಲ್ಲ ಬಂಗಾರ, ನಿಜಕ್ಕೂ ಆಗಿಲ್ಲ. ಅಂದಹಾಗೆ ನಿನ್ನ ಹೆಸರೇನು? ನನ್ನಮ್ಮ ಸ್ಟ್ರೇಂಜರ್ಸ್ ಜೊತೆ ಮಾತಾಡಬೇಡ ಅಂತ ಹೇಳಿದ್ದಾರೆ, ಹೆಸರು ಕೂಡ ಹೇಳಬೇಡ ಅಂದಿದ್ದಾರೆ. ಆದರೆ ನಾನು ಅಪರಿಚಿತನಲ್ವಲ್ಲ. ಇಲ್ಲಿವರೆಗೆ ನೀನು ನನ್ನ ಜೊತೆ ಮಾತಾಡಿದೆ, ಅಂಕಲ್ ಅಂತ ಕೂಡ ಕರೆದೆ, ಅದಕ್ಕೆ ನನ್ನ ಜೊತೆ ಹೆಸರು ಹೇಳಬಹುದು. ಹೌದೌದು, ನೀವು ಅಪರಿಚಿತರಲ್ಲ, ಮತ್ತು ನನ್ನ ಹೆಸರು ನಂದು ಅಂತ ಆ ಮಗು ಹೇಳಿದ ತಕ್ಷಣ ಅಲ್ಲಿವರೆಗೆ ನಗ್ತಿದ್ದ ಕಬೀರ್ ಮುಖದಿಂದ ಆ ನಗು ಮಾಯವಾಗಿ ಹೋಗುತ್ತೆ. ಹಾಗೆ ಆ ಮಗುವಿನ ಕಡೆ ನೋಡ್ತಾ ಮೆಲ್ಲಗೆ, ನಂದು ಅಂತಾನೆ ಕಬೀರ್. ಏನಾಯ್ತು ಅಂಕಲ್? ಗಟ್ಟಿಯಾಗಿ ಉಸಿರಾಡಿ, ನಂದು ನೀನಿಲ್ಲಿ ಒಬ್ಬಳೇ ಇದೆಯಾ, ನಿಮ್ಮವ್ರು ಯಾರೂ ಬಂದಿಲ್ವಾ ಅಂತ ಕೇಳ್ತಾನೆ ಕಬೀರ್. ನಾನು ಅಮ್ಮನ ಜೊತೆ ಬಂದೆ, ಆದರೆ ಅಮ್ಮ ಎಲ್ಲೋ ಹೋಗಿದ್ದಾರೆ, ನಾನು ನನ್ನ ಅಮ್ಮನಿಗಾಗಿ ಕಾಯ್ತಿದ್ದೀನಿ. ಹಾಗಾದರೆ ನಿಮ್ಮಪ್ಪ? ಯಾಕೋ ತಿಳಿಯದು ಆ ಮಾತು ಕೇಳುವಾಗ ಕಬೀರ್ ಧ್ವನಿ ನಡುಗುತ್ತೆ. ಅಪ್ಪ, ನಮ್ಮಪ್ಪ ಗೊತ್ತಿಲ್ಲ ಎಲ್ಲಿದ್ದಾರೋ, ನಾನು ಇಲ್ಲಿವರೆಗೆ ಅವರನ್ನು ನೋಡಿಲ್ಲ, ನನ್ನ ಹತ್ರ ಯಾವಾಗಲೂ ಬಂದಿಲ್ಲ. ಆದರೆ ನಮ್ಮ ಅಪ್ಪನಿಗೆ ಸೀಕ್ರೆಟ್ ವರ್ಕ್ ಇದೆ, ಅದಕ್ಕೆ ನಮಗೆ ದೂರ ಇದ್ದಾರೆ ಅಂತ ಅಮ್ಮ ಹೇಳಿದ್ದಾರೆ. ಆ ಮಾತಿಗೆ ಕಬೀರ್ ಎದೆಯಲ್ಲಿ ಯಾಕೋ ಒಂದು ರೀತಿಯ ನೋವು, ಹೃದಯ ಭಾರವಾದಂತನಿಸುತ್ತೆ. ಹಠಾತ್ತಾಗಿ ತುಂಬ ಅಸಹನೀಯವಾಗಿಯೂ ಅನಿಸುತ್ತೆ. ನನ್ನ ಬಗ್ಗೆ ಅಲ್ಲಿ ಹಾಗೆ ಯಾರೋ ಕಾಯ್ತಿದ್ದಾರೆಯೇ? ನಾನು ನನ್ನ ಗುರಿಗೋಸ್ಕರ ಅವರಿಗೆ ಅನ್ಯಾಯ ಮಾಡ್ತಿಲ್ವಲ್ಲ? ನನ್ನ ಮಗಳು ಅಲ್ಲಿ ಹೇಗಿದ್ದಾಳೋ ಏನೋ ಅಂತ ಮನಸ್ಸಿನಲ್ಲಿ ಆಲೋಚಿಸ್ತಾ ನಂದು ಕಡೆ ನೋಡ್ತಾನೆ ಕಬೀರ್. ನಂದು ತನ್ನ ಆಟದಲ್ಲಿ ತಾನು ಬ್ಯುಸಿಯಾಗಿರ್ತಾಳೆ. ಅಷ್ಟರಲ್ಲಿ ಕಬೀರ್ ಬಾಯಿಂದ ನಂದಿನಿ ಎಂಬ ಹೆಸರು ಬರುತ್ತೆ. ನಂದು ಕಡೆ ನೋಡ್ತಿದ್ರೆ ಅವನಿಗೆ ಯಾಕೋ ಒಂದು ರೀತಿಯ ಭಾರವನ್ನು ಎದೆಯಲ್ಲಿ ಹೊರತಿರುವಂಥ ಭಾವನೆ ಉಂಟಾದ ಕಾರಣ ಇನ್ನು ಅಲ್ಲಿ ಇರಲಾಗದೆ ಪಾರ್ಕ್ನಿಂದ ಹೊರಬಂದು ಬಿಡ್ತಾನೆ ಕಬೀರ್. ಡಾಕ್ಟರ್ ಬಂದು ಆರೋಹಿನ ಪರೀಕ್ಷಿಸಿ ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಜ್ಯೂಸ್ ಕುಡಿಯುತ್ತಾ, ನನ್ನ ಹುಟ್ಟುಹಬ್ಬ ಪೂರ್ತಿ ಹಾಳಾಗೋಯ್ತು ಅಂತಾಳ ಆರೋಹಿ. ಸೋಫಾದಲ್ಲಿ ಕೂತು ಮೊಬೈಲ್ನಲ್ಲಿ ಏನೋ ಮಾಡ್ತಿದ್ದ ಸುಮೇಧ್ ಆ ಮಾತು ಕೇಳಿ ಆರೋಹಿ ಕಡೆ ನೋಡ್ತಾನೆ. ಆಗಲೇ ಅವಳು ಮುಖ ಸೊಟ್ಟಾಗಿ ಮಾಡ್ಕೊಂಡಿರ್ತಾಳೆ. ಅದನ್ನು ನೋಡಿ ಸೋಫಾದಿಂದ ಎದ್ದು ಆರೋಹಿ ಹತ್ರ ಹೋಗ್ತಾನೆ. ಅಲ್ಲಿ ಸುಮೇಧ್ನನ್ನು ನೋಡಿ ಏನು ಅಂತ ಕೇಳ್ತಾಳ ಆರೋಹಿ. ಅವಳ ಕೆನ್ನೆಗಳ ಮೇಲೆ ಕೈ ಇಟ್ಟು, ಬೇಜಾರು ಮಾಡ್ಕೊಳ್ಬೇಡ ಬಂಗಾರ, ಇದು ಕೇವಲ ಒಂದು ಹುಟ್ಟುಹಬ್ಬ ಅಷ್ಟೇ. ಆದರೆ ನಾನು ತುಂಬ ಅದ್ಧೂರಿಯಾಗಿ ಆಚರಿಸ್ಬೇಕು ಅಂದ್ಕೊಂಡಿದ್ದೆ, ಹೊರಗೆ ಹೋಗಿ ಸುತ್ತಾಡಬೇಕು ಅಂದ್ಕೊಂಡಿದ್ದೆ. ನೀನು ಯಾವಾಗಲೂ ಇನ್ನು ಇಷ್ಟೇನಾ ಅಂದರೆ ಹೇಗೆ ಬಂಗಾರ ಅಂತ ನಗ್ತಾನೆ ಸುಮೇಧ್. ನಾನು ಮಗು ಅಲ್ಲ, ನನಗೀಗ 22 ವರ್ಷ ವಯಸ್ಸು, ಆದರೆ ನನಗಿಂತ ಚಿಕ್ಕವಳೆ ಅಲ್ವಾ ಬಂಗಾರ ಅಂತ ಅವಳ ಕೆನ್ನೆ ಮೇಲೆ ಮುತ್ತಿಡ್ತಾನೆ.
ನೀನು ನನಗಿಂತ ಮೊದಲು ಹುಟ್ಟಿದೆ, ನಾನು ಏನು ಮಾಡಲಿ ಹೇಳು? ಏನೂ ಇಲ್ಲ, ಸುಮ್ಮನೆ ಮಲಗು ಬಂಗಾರ. ಆದರೆ ಸುಮೇಧ್ ಇನ್ನೂ ಮಾತುಗಳಿಲ್ಲ. ಸುಮ್ಮನೆ ಮಲಗು ಅಂತ ಆರೋಹಿನ ಜಾಗ್ರತೆಯಾಗಿ ಮಲಗಿಸಿ ತಲೆ ಮೇಲೆ ಕೈ ಇಟ್ಟು ಲಾಲಿ ಹಾಡಿದಂತೆ ಮಾಡಿದ ತಕ್ಷಣ ಮಲಗಿಬಿಡ್ತಾಳೆ ಆರೋಹಿ. ಆನಂತರ ಯಾರಿಗೋ ಮೆಸೇಜ್ ಮಾಡಿ ಫೋನ್ ಜೇಬಿನಲ್ಲಿ ಇಟ್ಕೊಂಡು, ಇದು ಒಂದೇ ಸಲ ಸುಮೇಧ್ ಚಕ್ರವರ್ತಿ ಹೆಂಡತಿ ಮೇಲೆ ದಾಳಿ ನಡೆದಿದೆ ಅಂದರೆ ಅದು ತಮಾಷೆಯಲ್ಲ, ಅಷ್ಟು ಧೈರ್ಯ ಕೇವಲ ಅಂತ ಇನ್ನೇನು ಹೇಳಿದೆ ರಾಕ್ಷಸನಗೂ ನೀಡ್ತಾ ಹೊರಗೆ ಹೋಗ್ತಾನೆ ಸುಮೇಧ್. ರಿಹಾನ್ ಒಂದು ಕೆಫೆಯಲ್ಲಿ ಕ್ಲೈಂಟ್ ಜೊತೆ ಮೀಟಿಂಗ್ನಲ್ಲಿ ಇರ್ತಾನೆ. VR ಇಂಡಸ್ಟ್ರಿಯಲ್ಲಿ ಕಾನೂನುಬದ್ಧ ವ್ಯವಹಾರದಲ್ಲಿ ರಿಹಾನ್ ಕೆಲಸ ಮಾಡ್ತಾನೆ. ಕಾನೂನು ಬಾಹಿರ ವ್ಯವಹಾರದ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ಹಾಗಾಗಿ ಈ ಆಫೀಸ್ ಕೆಲಸದ ಮೀಟಿಂಗಾಗಿ ಬಂದಿದ್ದಾನೆ. ಕೆಲಸದ ಬಗ್ಗೆ ಕ್ಲೈಂಟ್ ಜೊತೆ ಚರ್ಚಿಸ್ತಿರೋ ರಿಹಾನ್ಗೆ ಅದೇ ಕೆಫೆಯಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಮೇಜಿನ ಹತ್ರ ಕೂತಿರೋ ವರ್ಷ ಕಾಣಿಸಿ ಅವನ ಕಣ್ಣುಗಳು ಸಣ್ಣದಾಗುತ್ತವೆ. ಯಾಕಂದರೆ ಅಲ್ಲಿ ವರ್ಷ ಯಾರೋ ಹುಡುಗನ ಜೊತೆ ಇರ್ತಾಳೆ. ಅವರಿಬ್ಬರು ಕೂಡ ತುಂಬ ಕ್ಲೋಸ್ ಆಗಿ ಕೂತು ಯಾವುದೋ ವಿಷಯದ ಮೇಲೆ ನಗ್ತಾ ಇರ್ತಾರೆ. ಆ ಹುಡುಗ ಯಾರು ಅಂತ ಆಲೋಚಿಸ್ತಾ ಕ್ಲೈಂಟ್ ಕಡೆ ನೋಡ್ತಾನೆ ರಿಹಾನ್. ಮಿಸ್ಟರ್ ಸಿಂಗ್, ಈ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಪ್ರೆಸೆಂಟೇಷನ್ ನಾಳೆ ನೀವು ಆಫೀಸ್ಗೆ ತೊಗೊಂಡು ಬನ್ನಿ, ನಾವು ಇದರ ಬಗ್ಗೆ ಅಲ್ಲಿ ಮಾತಾಡೋಣ ಅಂತಾನೆ ರಿಹಾನ್. ಸರಿ ಮಿಸ್ಟರ್ ರಿಹಾನ್ ಅಂತ ಕ್ಲೈಂಟ್ ಅಲ್ಲಿಂದ ಹೊರಟು ಹೋಗ್ತಾರೆ. ಕ್ಲೈಂಟ್ ಹೋದ್ಮೇಲೆ ನೇರವಾಗಿ ವರ್ಷ ಕೂತಿರೋ ಟೇಬಲ್ ಹತ್ರ ಹೋಗಿ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ನೀನು ನಿಜವಾಗಿಯೂ ತುಂಬ ತಮಾಷೆ ಹುಡುಗ ಅಂತಿದ್ದ ವರ್ಷ ತನ್ನ ಪಕ್ಕದಲ್ಲಿ ಕೂತಿರೋ ರಿಹಾನನ್ನು ನೋಡಿ ಅವಳ ಬಾಯಿಂದ ಮಾತು ಬಾರದೆ ಹಾಗೆ ಸ್ತಬ್ಧಳಾಗಿ ಹೋಗ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್.